Still luggage. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ನೀವು ಲಾಸ್ಟ್ 2 to 3 ವಿಡಿಯೋಸಿಂದ ನೋಡ್ತಾ ಇದ್ದೀರಾ. ಮದುವೆ ಶಾಪಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಮದುವೆ ಡೇಟ್ಸ್ ಬಂದು ನಮ್ಮ ಮನೇಲಿ ಆ್ಯಕ್ಚುಲಿ 2 ಮದುವೆ ಇದೆ. ಒಂದು 21st ಒಂದು ಮದುವೆ ಇದೆ, ಇನ್ನೊಂದು 26th ಒಂದು ಮದುವೆ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಸೊ ನಾವು ನಾಳೆ ಆಫ್ಟರ್ನೂನ್ ಊರಿಗೆ ಹೊರಡಬೇಕು. ಬಟ್ ಇನ್ನೂ ಒಂದು ಸ್ವಲ್ಪನೂ ಪ್ಯಾಕಿಂಗ್ ಮಾಡೇ ಇಲ್ಲ. ಸೊ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಹಾಗೆ ನಿಮ್ಮ ಜೊತೆನೂ ಏನೇನು ಪ್ಯಾಕಿಂಗ್ ಮಾಡ್ತೀನಿ ಎಲ್ಲ ತೋರಿಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಹಾಗೆ ನಾವು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ವಿ, ಇನ್ನೂ ಸ್ಟಿಚಿಂಗ್ ಆಗಿ ಬಂದೇ ಇಲ್ಲ. ಇವತ್ತು ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿ ಕೊಟ್ಟರೆ ನಾಳೆ ಆಫ್ಟರ್ನೂನ್ ಹೊಡ್ತೀವಿ. ಸೊ ನಾಳೆ ಹಂಗೆ ಕೊಟ್ಟರೆ ನಾಡಿದ್ದು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಏನೆಲ್ಲ ಪ್ಯಾಕ್ ಮಾಡ್ತೀನಿ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫಸ್ಟು ಬನ್ನಿ, ಮೇಲಿನ ಸುಟ್ಕೇಸ್ ಎಲ್ಲ ಕೆಳಗಡೆ ಇಟ್ಕೊಳ್ಳೋಣ. ಅವೆಲ್ಲ ಇನ್ನೂ ತರ್ತೀನಿ. ಇವಾಗ ಎಲ್ಲ ಸುಟ್ಕೇಸ್ ತೆಗೆದಿಟ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಇವಾಗ 2 ಮದುವೆ ಇರೋದ್ರಿಂದ ಸೊ ಸಪ್ರೇಟ್ ಏನು 2 ಮದುವೆಗೆ ಸಪ್ರೇಟ್ ಬ್ಯಾಗ್ ಮಾಡಬೇಕಾಗುತ್ತೆ. ಸೊ ಇಲ್ಲ ಅಂತಂದರೆ ಅದರಿಂದ ಇದಕ್ಕಿತ್ತು, ಇದರಿಂದ ಅದಕ್ಕಿತ್ತು, ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ 2 ಸಪ್ರೇಟ್ ಮಾಡಿದ್ರೆ ಸೊ ಅಷ್ಟು ಕನ್ಫ್ಯೂಷನ್ ಇರಲ್ಲ. ಹಾಗೆ ನನ್ನ ಸೀರೆಗಳೆಲ್ಲ ಊರಲ್ಲಿದೆ, ಜಾಸ್ತಿ ಸ್ಯಾರಿಗಳಿಲ್ಲ, ಇಲ್ಲ ಎಲ್ಲ ಮಮ್ಮಿ ಮನೇಲಿದೆ. ಸೊ ಇವಾಗ ಇಲ್ಲಿ ಏನೇನಿದೆ ಅದು ತೊಗೋಬೇಕು. ಹಾಗೆ ನಾವು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದು ಅದು ಕೊಟ್ಟಿಲ್ಲ, ಇವಾಗ ಸಂಜೆ ಬರುತ್ತೆ ಅನಿಸುತ್ತೆ. ಸೊ ಸಂಜೆ ಅನ್ನೋಷ್ಟರಲ್ಲಿ ಎಲ್ಲ ಪ್ಯಾಕ್ ಆದರೆ ಗುಡ್. ಸೊ ಫಸ್ಟು ಡ್ರೆಸ್ ಎಲ್ಲ ತೆಗೆಯೋಣ ಬನ್ನಿ ಇವಾಗ. ಸೊ ಇವಾಗ ಅಟ್ಲೀಸ್ಟ್ ಫಸ್ಟು ಡೈಲಿ ವೇರ್ ಬಟ್ಟೆಗಳು, ಡ್ರೆಸ್ಸು, ಸೊ ಇಲ್ಲಿರೋ ಅಂತ ಸ್ವಲ್ಪ ಸ್ಯಾರೀಸ್ ಇವೆಲ್ಲ ಪ್ಯಾಕ್, ಮತ್ತು ಜ್ಯುವೆಲ್ರಿ ಇವೆಲ್ಲ ಪ್ಯಾಕ್ ಮಾಡಿಕೊಂಡ್ರೆ ಅರ್ಧ ಕೆಲಸ ಮುಗಿಯುತ್ತೆ. ಆಲ್ಮೋಸ್ಟ್ ಸಾರಿ ಇಲ್ಲ ನಾವು ಮಮ್ಮಿ ಮನೇಲಿರೋದು. ಸೊ ಇಲ್ಲಿಂದ ಒಂದಿನ ಅಲ್ಲಿ ಹೋಗಿ ಮತ್ತು ಈ ಕಡೆ ಮದುವೆಗೆ ಸೊ ಅಲ್ಲಿಂದ ಸ್ಯಾರಿ ಪ್ಯಾಕಿಂಗ್ ಮಾಡ್ಕೊಂಬರ್ಬೇಕು. ಸೊ ಏನು ಮಾಡ್ತೀನೋ ಗೊತ್ತಿಲ್ಲ, ಅಷ್ಟು ಕೆಲಸ ಇದೆ. ಫಸ್ಟು ಏನೇನು ಡ್ರೆಸ್ ಬೇಕು ಅವು ಪ್ಯಾಕ್ ಮಾಡ್ಕೊತೀನಿ. ಡ್ರೆಸ್ ಅಂದರೆ ಕಾಮನ್ ಒಂದು ಸುಟ್ಕೇಸ್ ಮಾಡಬೇಕು. ಸೊ ಹಾಗೆ ಇದು ನೋಡ್ಬೋದು. ಸೊ ಇದು ಲೆಹಂಗಾ ಒಳಗಡೆ ಕ್ಯಾನ್ ತರಿಸಿದ್ದೆ ಇದು. ಸೊ ಕ್ಯಾನ್ ತರಿಸಿದ್ರೆ ನೀಟಾಗಿ ಫಿಲ್ ಆಗಿ ಕೊಡುತ್ತೆ, ಅದಕ್ಕೋಸ್ಕರ ಇದು ತರಿಸಿದೆ. ಸೊ ಇವಾಗ ಇದನ್ನೇ ಪ್ಯಾಕ್ ಮಾಡ್ಕೊಂಡು ಹೋಗೋದು ಕಷ್ಟ, ಇದೇ ದೊಡ್ಡ ಜಾಗ ಹಿಡಿಯುತ್ತೆ ಅನ್ಸುತ್ತೆ. ಫೋಲ್ಡ್ ಮಾಡೋಕ್ಕೆ ಬರ್ತಾ ಇಲ್ಲ ಇದು ಇವಾಗ. ಇವಾಗ ಇಷ್ಟು ಬಟ್ಟೆಗಳೆಲ್ಲ ತೆಗೆದಿದ್ದೀನಿ. ಸ್ವಲ್ಪ ಡೈಲಿ ವೇರಿಗೆ ಸಾರ್ಟ್ ಔಟ್ ಮಾಡಬೇಕು. ಹಾಗೆ ಸ್ವಲ್ಪ ಚಲೋ ಡ್ರೆಸ್ಸಸ್ ಎಲ್ಲ ಸಪ್ರೇಟ್ ಇಟ್ಕೋಬೇಕು. ಸೊ ಕ್ವಿಕ್ಕಾಗಿ ಎರಡೂ ಸೆಗ್ರಿಗೇಷನ್ ಮಾಡಿ ಇಟ್ಕೊತೀನಿ ಇವಾಗ. ಸೊ ಇವಾಗ ಬಟ್ಟೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಇವನ್ನ ಪ್ಯಾಕ್ ಮಾಡಬೇಕು. ಸೊ ಇವಾಗ ಈ ಬ್ಯಾಗಲ್ಲಿ ಡೈಲಿ ವೇರ್ ಔಟ್ಫಿಟ್ಸ್ ಮತ್ತು ಸ್ವಲ್ಪ ಗ್ರ್ಯಾಂಡ್ ಇರೋ ಔಟ್ಫಿಟ್ಸ್ ಎಲ್ಲ ಇದರಲ್ಲಿ ಪ್ಯಾಕ್ ಮಾಡ್ತೀನಿ. ಸೊ ಅವಾಗಿಂದ ಇವೆರಡೇ ಬ್ಯಾಗ್ ರೆಡಿ ಆಗಿದೆ. ಇವಾಗ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮತ್ತೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಇವಾಗ ಪ್ಯಾಕಿಂಗ್ ಎಲ್ಲ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೀವಿ, ಯಾಕಂದರೆ ನಮ್ಮ ತಂಗಿ ನೋಡೋಕೆ ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡೋದಿತ್ತು. ಸೊ 5 o'clock ಬರ್ತೀನಿ ಅಂತ ಹೇಳಿದ್ರು. ಆಲ್ರೆಡಿ 5:20 ಆಗಿದೆ, ಇನ್ನೂ ಬಂದಿಲ್ಲ. ಸೊ ಯೂಶ್ವಲಿ ನಮ್ಮ ಕಡೆ ಯಾರಾದ್ರು ನೋಡೋಕ್ಕೆ ಈ ಥರ ಬಂದಾಗ ಉಪ್ಪಿಟ್ಟು ಇಲ್ಲಾಂದರೆ ಅವಲಕ್ಕಿ ಮಾಡ್ತೀವಿ. ಸೊ ಉಪ್ಪಿಟ್ಟು ಅವ್ರು ಬಂದಮೇಲೆ ಬಿಸಿದ್ದು ಮಾಡೋಣ ಅಂತ ನೀರೆಲ್ಲ ಕುದಿಸಿಟ್ಟಿದ್ದೀನಿ. ಸೊ ನೀರು, ಸ್ವೀಟ್. ನಮ್ಮ ತಂಗಿ ಹೆಂಗೆ ರೆಡಿಯಾಗಿದ್ದಾಳೆ ತೋರಿಸ್ತೀನಿ ಬನ್ನಿ. ನಮ್ಮ ತಂಗಿ ರೆಡಿಯಾಗಿ ಕುತ್ಕೊಂಡಿದ್ದಾಳೆ, ಇನ್ನೂ ಬಂದಿಲ್ಲ. ಯಾಕೆ ನಮ್ಮ ತಂಗಿ ಹುಡುಗ ನೋಡು ಪರವಾಗಿಲ್ಲ, ನೋಡು ಹುಡುಗ ಬರೋದನ್ನ ಅಣಕಾಕ್ ನೋಡ್ತಾ ಇದ್ದಾಳೆ ನೋಡಿ ಮೇಲಿಂದ. ನೀನು ತರಲ್ಲ ಶ್ರೀ ಪುರುಷೋತ್ತಮ ಎನ್. ಸೊ ಇವಾಗ ಮತ್ತೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ತಾ ಇದ್ದೀವಿ.
ಗಾಡಿಯಲ್ಲಿ. ಇದೇನಾಗುತ್ತಲ್ಲ ಗ್ಲಾಸ್ನಾಗ ಕುಂಬರುತ್ತಿದ್ದು. ಸೊ ಬ್ಲೌಸ್ ಎಲ್ಲ ಬಂದಿದೆ, ಇನ್ನೂ 3 ಬ್ಲೌಸ್ ಬರಬೇಕು. ಸ್ಲೀವ್ಸ್ ಈ ಥರ ಹೊಲ್ಸಿದ್ದೀನಿ. ಇದು ಲೆಹಂಗಾ ಬ್ಲೌಸು, ಇದು ವೆಲ್ವೆಟ್ ಬ್ಲೌಸು, ಇದು ನನ್ನ ತಂಗಿ ಸಾರಿ, ಇದು ನಂದು ಸಾರಿ. ಸೊ ಇವೆಲ್ಲ ನನ್ನ ಹಸ್ಬೆಂಡ್ ಡ್ರೆಸ್ಗಳು. ಇವು ಬಾಕ್ಸ್ ಇಟ್ಕೊಂಡ್ರೆ ಸುಮ್ಮನೆ ವೇಸ್ಟ್, ಅದಕ್ಕೆ ಬೆಳಗ್ಗೆ ಪ್ಯಾಕಿಂಗ್ ಮಾಡಿದ್ರೆ ಮುಗೀತಾ ಇಲ್ಲ. ನನ್ನ ಹಸ್ಬೆಂಡ್ ನೋಡಿ ಬಂದರು, 2 ನಿಮಿಷದಲ್ಲಿ ಮುಗೀತು, ಪ್ಯಾಕಿಂಗ್ ಮುಗೀತಾ ಅಮ್ಮನಿಂದ. ನನ್ನ ಹಸ್ಬೆಂಡ್ ಕಬರ್ಡ್ ನೋಡಿ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ ಇವಾಗ. ಅದಲ್ಲ ಅಮ್ಮ ಮೇಲೆ ಇದಲ್ಲ, ಅದು ನಮ್ಮ ಎಂಗೇಜ್ಮೆಂಟ್, ಅದು ಇಟ್ಕೊ. 2 ನಿಮಿಷದಲ್ಲಿ ಪ್ಯಾಕಿಂಗ್ ಮುಗೀತು. ನಂದೇ ಮುಗೀತಾ ಇಲ್ಲ ಬೆಳಗ್ಗೆಯಿಂದ. ಇನ್ನು ಏನು ಇಟ್ಕೋಬೇಕು ಅಂತಾನೆ ಗೊತ್ತಾಯಿಲ್ಲ ನೋಡ್ರಿ. ಇದೊಂದು ಸುಟ್ಕೇಸ್ ಫುಲ್ ಆಗಿದೆ. 3 4 5 6 7 8 ಶರ್ಟ್ ಸಾಕಾ? ಇನ್ನು ಇಟ್ಕಲ್ಲ. 9 ಇನ್ನು ಇಟ್ಕಲ್ಲ. ಇದಾ? ಸೊ ಇವತ್ತು ಸಂಜೆ 4 ಗಂಟೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಇದೆ. ಬಟ್ ಇನ್ನೂ ಕಂಪ್ಲೀಟಾಗಿ ಪ್ಯಾಕಿಂಗ್ ಆಗಿಲ್ಲ. ಅದರಲ್ಲೂ ಇನ್ನು ಎಷ್ಟೊಂದು ಕೆಲಸ ಪೆಂಡಿಂಗ್ ಇದೆ. ನಿನ್ನೆ ಟೇಲರ್ ಹತ್ರ ಸ್ವಲ್ಪ ಬಟ್ಟೆ ಎಲ್ಲ ಇಸ್ಕೊಂಡ್ಬಂದ್ವಿ. ಬ್ಲೌಸ್ ಎಲ್ಲ ಚೆನ್ನಾಗಿ ಹೊಲ್ದಿದ್ದಾನೆ. ಬಟ್ ಇದು ಲೆಹಂಗಾದು ಸ್ಕರ್ಟ್ ಅದು ತುಂಬ ಉದ್ದ ಹೊಲ್ದ್ಬಿಟ್ಟಿದ್ದಾನೆ. ಅದನ್ನ ಮತ್ತೆ ಏನು ರಿಆಲ್ಟ್ರೇಷನ್ಗೆ ಕೊಡಬೇಕು. ಸೊ ನನ್ನ ಕಸಿನ್ಸ್ ಹೇಗೂ ನೆಕ್ಸ್ಟ್ 19th ಬರ್ತಾರೆ. ಸೊ ಅವ್ರು ಇಸ್ಕೊಂಡ್ಬರ್ತಾರೆ. ಅದೊಂದು ಕೆಲಸ ಇದೆ. ಆಮೇಲೆ ಹೊರಗಡೆ ಹೋಗಿ ಸ್ವಲ್ಪ ಸಾಮಾನು ತೊಗೊಂಬರೋದಿದೆ. ಅದ್ರ ಜೊತೆಗೆ ಮನೆಗೆ ಗೆಸ್ಟ್ಗಳೂ ಬರ್ತಿದ್ದಾರೆ, ಅವ್ರಿಗೆ ಅಡುಗೆ ಮಾಡಬೇಕು. ಸೊ ನಾವು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಸಾಗು ಮಾಡಿದ್ವಿ. ಸೊ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ, ಅದೇ ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಇತ್ತು. ಇವಾಗ ಗೆಸ್ಟ್ ಬರ್ತಿದ್ದಾರೆ. ಸೊ ಗೆಸ್ಟ್ ಬಂದಾಗ ಬರೀ ಚಪಾತಿ ಹೇಗೆ ಕೊಡೋಕ್ಕಾಗುತ್ತೆ. ಸೊ ಹೆಂಗೂ ಚಪಾತಿ ಇದೆ, ಅದ್ರ ಜೊತೆಗೆ ಇವಾಗ ಅನ್ನ ಬೇಳೆ ಮಾಡಬೇಕು, ಅದು ಇದೆ. ಸೊ ನಾನು ಹೋಗಿ ವ್ಯಾಕ್ಸಿಂಗ್ ಮಾಡಿಸ್ಕೊಂಡ್ಬರ್ಬೇಕು, ಆ ಕೆಲಸ ಇದೆ. ಇನ್ನು ಇಷ್ಟೊಂದು ಕೆಲಸ. ಆಮೇಲೆ ಹೋಗ್ಬೇಕಾದ್ರೆ ಅಡುಗೆ ಮನೆ ಇದು ರೇಷನ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟು ಹೋಗ್ಬೇಕು. ಸೊ ಅಷ್ಟೆಲ್ಲ ಕೆಲಸ ಇದೆ. ಸೊ ನೋಡೋಣ 4 ಗಂಟೆ ಅಷ್ಟರಲ್ಲಿ ಎಷ್ಟೆಷ್ಟು ಕೆಲಸ ಆಗುತ್ತೆ ಮಾಡೋಣ ಬೇಗ ಬೇಗ. ಇದ್ರಾಗೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸೌತೆಕಾಯಿ ಆಮೇಲೆ ಕಟ್ ಮಾಡುತ್ತೆ. ಸ್ವಲ್ಪ ಅರಿಶಿನ, ಸೊ ಈ ಥರ ಜ್ಯುವೆಲ್ರಿ ಎಲ್ಲ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ನೀಟಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇವಷ್ಟು ಆರ್ಗನೈಸ್ ಮಾಡಿಕೊಂಡ್ರೆ ಇವಷ್ಟನ್ನ ಈ ಬ್ಯಾಗಲ್ಲಿ ಆರ್ಗನೈಸ್ ಮಾಡ್ಕೊತೀನಿ. ಆರ್ಗನೈಸ್ ಮಾಡಿದ್ರೆ ಮುಗೀತು. ಸೊ ಎಲ್ಲ ಪ್ಯಾಕಿಂಗ್ ಆದಂಗೆ. ಹಿಂದೆ ಪಾರ್ಲರ್ಗೆ ಹೋಗಿ ಬಂದೆ, ಮುಚ್ಚಿತ್ತು, ಮತ್ತೆ ಬೇರೆ ಕಡೆ ಹೋಗಬೇಕು. ಸೊ ಇವತ್ತೇ ನೋಡ್ಬೋದು ಎಲ್ಲ ಈ ಥರ ಆಗುತ್ತೆ. ಸೊ ಅಲ್ಲಿ ಹಿಂದೆ ಮುಚ್ಚಿದೆ, ಮತ್ತೆ ಬೇರೆ ಕಡೆ ಹೋಗಿ ಬರಬೇಕು. ಲಗೇಜ್ ಎಷ್ಟೊಂದು ಮಾಡಿದ್ವಿ ನೋಡಿ. ಅಲ್ಲೊಂದು ಸ್ವಲ್ಪ ಲಗೇಜು, ಇಲ್ಲೊಂದು ಜೋಳದ ಚೀಲ ಇದೆ, ಇಲ್ಲಿ ಒಂದು ಸ್ವಲ್ಪ ಲಗೇಜ್ ಇದೆ, ಇಲ್ಲಿ ಒಂದು ದೊಡ್ಡ ಲಗೇಜ್ ಇದೆ, ಅಲ್ಲೊಂದು ಲಗೇಜ್ ಇದೆ. ಇಷ್ಟು ಲಗೇಜ್ ಇಷ್ಟು ಲಗೇಜ್ ತೊಗೊಂಡೋಗೋರು ನೋಡಿ. ಚೆಕ್ ಪೋಸ್ಟಲ್ಲಿ ನಿಂದಿಸಿದ್ರು ಬ್ಯಾಗ್ ಚೆಕಿಂಗ್ ಮಾಡಕ್. ನಮ್ಗೆ ಅವ್ರಿಗೆ ಡೌಟ್ ಅದಲ್ಲ, ಜೋಳ ಚೀಲ ಹೆಂಗು, ಜೋಳ ಚೀಲ ಹಾಕಿಟ್ಟಾರೆ ಇವರು. ಜೋಳ ಚೀಲ ಹೆಂಗು ಇಷ್ಟು ಲಗೇಜ್ ಚೆಕ್ ಮಾಡಿಲ್ಲ. ಹಿಂದೆ ಡಿಕ್ಕಿ ಹಚ್ಚ ಚೆಕ್ ಮಾಡಿಬಿಟ್ಬಿಟ್ರು. ಜೋಳ ಹಾಕಿ ಆಗಿದ್ದ ಅಲ್ಲಿ ನೆಕ್ಸ್ಟ್
ಇವಾಗ ಊಟಕ್ಕೆ ಪುರೋಹಿತನ ಹೋಟೆಲ್ಗೆ ನಿಲ್ಲಿಸಿದ್ದೀವಿ. ಪುರೋಹಿತ್ ಹೋಟೆಲ್ ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ, ಕಾರ್ ಪಾರ್ಕಿಂಗ್ ಅದೆಲ್ಲ. ಮೇ ಬಿ ಹೊಸ ಹೋಟೆಲ್ ಅನ್ಸುತ್ತೆ, ಚೆನ್ನಾಗಿ ಮಾಡಿದ್ದಾರೆ. ಏನು ಸ್ವೀಟ್? ಸೇಮ್ ಮಾತು ಸ್ವೀಟಾ? ಪ್ರೀತಿ ಬೆಸಗೆ ತರವಲ್ಲ ತಗಿ ನಿನ್ನ ತಂಬೋರೆ ಸ್ವರ ಬರದೆ ಬಾರಿಸದಿರೋ ತಂಬೋರೆ. ತರವಲ್ಲ ತಗಿ ನಿನ್ನ ತಂಬೋರೆ ಸ್ವರ ಬರದೆ ಬಾರಿಸದಿರೋ ತಂಬೋರೆ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೋರೆ. ತರವಲ್ಲ ತಗಿ ನಿನ್ನ ತಂಬೋರೆ ಸ್ವರ ಬರದೆ ಬಾರಿಸದಿರೋ ತಂಬೋರೆ. ವಸದಿಯೊಳಗೆ ನಮ್ಮ ಶಿಶುನಾಳಧೀಶನ, ವಸದಿಯೊಳಗೆ ನಮ್ಮ ಶಿಶುನಾಳಧೀಶನ ಹಸನಾದ ಪದಗಳ ಬಾರಿಸೋ ತಂಬೋರೆ. ತರವಲ್ಲ ತಗಿ ನಿನ್ನ ತಂಬೋರೆ ಸ್ವರ ಬರದೆ ಬಾರಿಸದಿರೋ ತಂಬೋರೆ. ಬರದೆ ಬಾರಿಸದಿರೋ ತಂಬೋರೆ. ರೀ ತೆರೆಯ ಬರುವ ಖರವ ಕಾದು ಬಣ್ಣಗೆಟ್ಟ ಕದವಿದೆ, ಮುಚ್ಚಿದಚ್ಚೆಯ ಮೌನದೊಳಗೆ ಓದದಿರುವ ಪದವಿದೆ, ಓದದಿರುವ ಪದವಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ನೈಟ್ ನಾವು ಊರಿಗೆ ರೀಚ್ ಆದಾಗ 12 ಗಂಟೆ ಆಗಿತ್ತು ನೈಟ್. ಸೊ ಫಸ್ಟ್ ನಾವು ಇವಾಗ ನಮ್ಮ ತವ್ರ ಮನೆಗೆ ಬಂದಿದ್ದೀವಿ. ಸೊ ಹೇಗೂ ನನ್ನ ತಂಗಿನ ಡ್ರಾಪ್ ಮಾಡಬೇಕಾಗಿತ್ತಲ್ಲ, ಅಕ್ಕಿನ ಕೂಡ ಲಗೇಜ್ ಇತ್ತು. ಸೊ ಡ್ರಾಪ್ ಮಾಡಿ ಬೆಳಗ್ಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ ಅಂತ ಇಲ್ಲೇ ಬಂದ್ವಿ. ಸೊ ಇವಾಗ ಇಲ್ಲೊಂದು ಸ್ವಲ್ಪ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡ್ತೀನಿ, ಇಲ್ಲಿ ಏನೇನು ಇಡಬೇಕು ಅವೆಲ್ಲ ಇಟ್ಟು ಸೊ ಸ್ವಲ್ಪ ಅಷ್ಟೇ ಅಲ್ಲಿ ಊರಿಗೆ ತೊಗೊಂಡು ಹೋಗ್ತೀನಿ. ಇವಾಗ ತವ್ರ ಮನೇಲಿ ಇದ್ದೀನಿ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ನಮ್ಮ ಊರಿಗೆ ಹೊರಡಬೇಕು. ಅಮ್ಮಿನೋ 2 ಸೀರೆ ಕೊಡ್ತಾ ಇದ್ದಾರೆ, ತೊಗೊಂಡು ಹೋಗ್ತಾ ಇದ್ದೀನಿ. ಹೆಂಗೆ ನಡೆಯುತ್ತೆ ಮಮ್ಮಿ ಮದುವೆ ಪ್ರಿಪ್ರೇಷನ್? ಎಷ್ಟು ಬಿಸಿಲು ಅಂತಂದರೆ ನಮ್ಮ ಊರಲ್ಲಿ 42 ಡಿಗ್ರಿ ಇದೆ. ಯಪ್ಪ ಫುಲ್ ಬಿಸಿಲು ಅಂದರೆ ಬಿಸಿಲು, ಶೆಕೆ ಆಗ್ತಾನೆ ಇಲ್ಲ. ಇನ್ನು ಮದುವೆಗೆ ಏನು ಮಾಡ್ತೀವೋ ಆ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ನಿಮ್ಮ ಹೊರಡಬೇಕು ನಮ್ಮೂರಿಗೆ. ಸೊ ಆಮೇಲೆ ಅಲ್ಲೋದ್ಮೇಲೆ ಸಿಗ್ತೇನೆ. ಮತ್ತೆ ಇಷ್ಟು ಲಗೇಜ್ ಇವಾಗ ವಾಪಸ್ ಊರಿಗೆ ತೊಗೊಂಡು ಹೋಗ್ಬೇಕು. ಹೆಂಗೆ ನಡೆಯೋದು ಕೈಕಿ ಮದುವೆ ಪ್ರಿಪ್ರೇಷನ್ನು ಮೇಡಮ್? ಹಾಂ, ಸೂಪರ್ ನಡೆದಿದೆ, ಚೆನ್ನಾಗಿ ನಡೆದಿದೆ. ಫುಲ್ ಪೇಂಟ್ ಎಲ್ಲ ಆಗ್ಬಿಟ್ಟಿದೆ ಮನೆಗೆ. ಹಾಂ ತಂದೀನಿ. ಮದುವೆ ಹುಡುಗ ಹೆಂಗೆ ನಡೆದೈತೆ ಪ್ರಿಪ್ರೇಷನ್ನು? ಏನು ಬಿಸಿಲು, ಇಂಥ ಬಿಸಿಲಲ್ಲಿ ಮಾಡ್ಕೊಳಕತ್ತೀಯಲ್ಲ ಮದುವೆ ನೀನು? ನಮ್ಮ ಯಜಮಾನರು ತಂದೆಯವರ ಆಶೀರ್ವಾದ. ನಮ್ಮೇ ನಂಗೋಸ್ಕರ ಮಾವಿನಕಾಯಿ ಒಣಗಿಸಿಟ್ಟಿದ್ದಾರೆ. ಓ ಥ್ಯಾಂಕ್ ಯು ಮಮ್ಮಿ. ಬಾಯ್ ಎಲ್ಲರಿಗೂ. ಸಿ ಯು ಆನ್ 22nd. ಬಾಯ್ ಬಾಯ್. 21 ಮದುವೆ ಐತೆ ಕೈ 22. ಹಾಂ ಅದೇ 22. ಬಾಯ್ 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 ಬಾಯ್. ಇವಾಗ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಾಳೆಯಿಂದ ಫಂಕ್ಷನ್ ಸ್ಟಾರ್ಟ್. ಸಾಯಮ್ಮ, ನಾಳೆಯಿಂದ ಫುಲ್ ಬ್ಯುಸಿ, ಎಲ್ಲ ಮದುವೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ, ಅಲ್ಲೋದ್ಮೇಲೆ ಸಿಗ್ತೀನಿ. ಊರಿಗೆ ಬಂದು ರೀಚ್ ಆದ್ವಿ. ಹಾಗೆ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಯಿಂದ ನೀವು ಮದುವೆ ವ್ಲಾಗ್ಸ್ನ ನೋಡ್ಬೋದು. ಸೊ ಇವಾಗ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.